ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್‌ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಾಫ್ಟ್ ಆದ ಅಪ್ಪಮ್, ಅದರ ಜೊತೆಗೆ ವೆಜಿಟೇಬಲ್ ಸ್ಟ್ಯೂ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೇನೆ. ತುಂಬಾನೇ ಸಾಫ್ಟ್ ಆಗಿರ್ತದೆ ಅಪ್ಪಮ್. ಈ ವೆಜಿಟೇಬಲ್ ಸ್ಟ್ಯೂ ಹಾಕೊಂಡು ತಿಂತಾ ಇದ್ರೆ ಕಳೆದು ಹೋಗ್ತೀರಾ, ಅಷ್ಟು ರುಚಿಕರವಾಗಿರ್ತದೆ. ಈ ರೆಸಿಪಿಯನ್ನ ಯಾವ ರೀತಿಯಾಗಿ ಮಾಡೋದಂತ ಈಗ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಅಕ್ಕಿಯನ್ನ ನೆನೆಸಿ ಇಟ್ಕೊಂಡಿದ್ದೇನೆ. ಒಂದು 4-5 ಗಂಟೆ ಹೊತ್ತು 2 ಕಪ್‌ಗಿಂತ ಸ್ವಲ್ಪ ಜಾಸ್ತಿ ಅಕ್ಕಿಯನ್ನ ನೆನೆ ಹಾಕಿ ಇಟ್ಕೊಂಡಿದ್ದೇನೆ. ಇದಕ್ಕೆ 1 ಟೀ ಚಮಚ ಆಗುವಷ್ಟು ಮೆಂತೆಯನ್ನು ಕೂಡ ನೆನೆಸಿ ಇಟ್ಕೊಂಡಿದ್ದೇನೆ. ಸಾಫ್ಟ್ ಆಗಿ ಬರ್ತದೆ ಮೆಂತೆಯನ್ನು ಹಾಕೋದ್ರಿಂದ. ಹಾಗೆ ಕಾಯಿಯನ್ನು ಕೂಡ ತುರಿದಿಟ್ಕೊಂಡಿದ್ದೇನೆ. ಅರ್ಧ ಭಾಗದಷ್ಟು ಕಾಯಿಯನ್ನು ನಾನಿಲ್ಲಿ ಬಳಸ್ತಾ ಇದ್ದೇನೆ. ಎಲ್ಲವನ್ನು ಗ್ರೈಂಡರಲ್ಲಿ ಹಾಕಿ ರುಬ್ಕೊಳ್ತಾ ಇದ್ದೇನೆ. ಗ್ರೈಂಡರಲ್ಲಿ ರುಬ್ಬೋದ್ರಿಂದ ತುಂಬಾನೇ ನುಣ್ಣಗೆ ಆಗ್ತದೆ. ಸಾಧ್ಯವಾದಷ್ಟು ನುಣ್ಣಗೆ ಆಗಬೇಕು ಇದು. ಹಾಗಾಗಿ ಗ್ರೈಂಡರಲ್ಲಿ ರುಬ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂದ್ರೆ ಮಿಕ್ಸಿ ಜಾರಲ್ಲಿ ಕೂಡ ಹಾಕಿ ರುಬ್ಕೊಳ್ಬೋದು. ಸ್ವಲ್ಪ ಬಿಸಿ ಆಗ್ತದಲ್ಲ, ಅಷ್ಟು ಚೆನ್ನಾಗಾಗೋದಿಲ್ಲ ಅಂತ ನನ್ನ ಅನಿಸಿಕೆ. ಗ್ರೈಂಡರ್ ಇರುವವರು ಗ್ರೈಂಡರಲ್ಲಿ ರುಬ್ಕೊಳ್ಳಿ, ಇಲ್ಲ ಅಂದ್ರೆ ಮಾತ್ರ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಳಿ. ನುಣ್ಣಗಾಗುವ ತನಕ ರುಬ್ಕೊಳ್ತೇನೆ. ಈಗ ಹಾಲು ಬೆಚ್ಚಗಿದೆ, ಅದಕ್ಕೆ 1 ಟೀ ಚಮಚ ಆಗುವಷ್ಟು ಸಕ್ಕರೆಯನ್ನು ಹಾಕೊಂಡಿದ್ದೇನೆ. ಅದಕ್ಕೆ ಅರ್ಧ ಟೀ ಚಮಚ ಆಗುವಷ್ಟು ಈಸ್ಟನ್ನು ಹಾಕೊಳ್ತಾ ಇದ್ದೇನೆ. ಡ್ರೈ ಈಸ್ಟನ್ನು ಇದಕ್ಕೆ ಹಾಕೋದ್ರಿಂದ ಸಾಫ್ಟ್ ಆಗಿ ಬರ್ತದೆ. ರುಚಿಯೂ ಕೂಡ ತುಂಬಾನೇ ಚೆನ್ನಾಗಾಗ್ತದೆ ಅಪ್ಪಮ್ ಇದು. ಹಾಗೆ ತೂತಾಗಿ ಬರಲಿಕ್ಕೆ ಹೆಲ್ಪ್ ಮಾಡ್ತದೆ. ಇಲ್ಲಿ ನುಣ್ಣಗೆ ರುಬ್ಕೊಂಡಾಗಿದೆ. ಒಂದು ಪಾತ್ರೆಗೆ ತೆಗೆದು ತಂದಿದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ. ಹಾಗೆ ಡ್ರೈ ಈಸ್ಟನ್ನು ಆಕ್ಟಿವ್ ಮಾಡಲಿಕ್ಕೆ ಇಟ್ಟಿದ್ನಲ್ಲ, ಅದು ಕೂಡ ಆಕ್ಟಿವ್ ಆಗಿದೆ ನೋಡ್ಬೋದು. ಇದನ್ನ ಇದಕ್ಕೆ ಹಾಕೊಳ್ತಾ ಇದ್ದೇನೆ. ರುಬ್ಬೋದಕ್ಕಿಂತ ಮುಂಚೆ ಹಾಲಲ್ಲಿ ಹಾಕಿಟ್ಕೊಂಡ್ರೆ ರುಬ್ಬಿ ಮುಗಿಯೋದ್ರೊಳಗಡೆ ಚೆನ್ನಾಗಿ ಆಕ್ಟಿವ್ ಆಗಿರ್ತದೆ. ಅದನ್ನ ಹಾಕೊಂಡ್ರೆ ಆಯ್ತು. ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತೇನೆ. ಚೆನ್ನಾಗಿ ಹುಳಿ ಬರಲಿಕ್ಕೆ ಹೆಲ್ಪ್ ಆಗ್ತದೆ. ಇಷ್ಟು ನೀರಾಗಿದೆ ನೋಡ್ಬೋದು ಹಿಟ್ಟು. ತುಂಬಾ ಗಟ್ಟಿಯಾಗಿ ಮಾಡ್ಕೊಳ್ಳೋದು ಬೇಡ, ಹೀಗೆ ಇರಬೇಕು ಹಿಟ್ಟು. ಮುಚ್ಚಳವನ್ನ ಮುಚ್ಚಿ ಬೆಳಗ್ಗೆ ಆಗೋ ತನಕ ಹುಳಿ ಬರಲಿಕ್ಕೆ ಬಿಡ್ತೇನೆ. ರಾತ್ರಿ ಒಂದು 8-9 ಗಂಟೆಗೆಲ್ಲ ರುಬ್ಬಿ ಇಟ್ಕೊಂಡ್ರೆ ಬೆಳಿಗ್ಗೆ ತಿಂಡಿ ಮಾಡಲಿಕ್ಕೆ ಚೆನ್ನಾಗಿ ಹುಳಿ ಬಂದಿರ್ತದೆ. ಮರುದಿವಸ ಬೆಳಿಗ್ಗೆ ವೆಜಿಟೇಬಲ್ ಸ್ಟ್ಯೂ ಅನ್ನು ಮಾಡಲಿಕ್ಕೆ ತೆಂಗಿನಕಾಯಿಯಿಂದ ಹಾಲನ್ನು ತೆಗೆದುಕೊಳ್ಳಲಿಕ್ಕೆ 3/4 ಭಾಗದಷ್ಟು ತೆಂಗಿನಕಾಯಿಯ ತುರಿಯನ್ನು ಹಾಕೊಂಡಿದ್ದೇನೆ. ಅಗತ್ಯ ಇರುವಷ್ಟು ನೀರನ್ನು ಹಾಕೊಂಡು ಇದನ್ನ ನುಣ್ಣಗೆ ರುಬ್ಬಿ ಕಾಯಿಯ ಹಾಲನ್ನು ತಕ್ಕೊಳ್ತೇನೆ. ನಾನಿಲ್ಲಿ 2 ಬಾರಿ ರುಬ್ಕೊಂಡು 2 ಕಾಯಿ ಹಾಲನ್ನ ತಗೊಂಡಿದ್ದೇನೆ. ಫಸ್ಟ್ ಇದು ದಪ್ಪ ಕಾಯಿ ಹಾಲು, 2ನೇ ಸಲ ರುಬ್ಬಿ ತೆಗೆದಿದ್ದು ನೀರಿನ ಕಾಯಿ ಹಾಲು. ಸ್ವಲ್ಪ ತೆಳ್ಳಗೆ ಇರ್ತದೆ ಅದು. ಈಗ ಒಂದು ದೊಡ್ಡ ಬಾಣಲೆಯನ್ನ ಬಿಸಿಗಿಟ್ಟು ಅದರಲ್ಲಿ 1 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೇನೆ. ನಂತರ ಏಲಕ್ಕಿ 4 ಹಾಕೊಳ್ತಾ ಇದ್ದೇನೆ. ಏಲಕ್ಕಿಯನ್ನ ಸ್ವಲ್ಪ ಈ ರೀತಿ ಬಿಡಿಸಿ ಹಾಕೊಳ್ತಾ ಇದ್ದೇನೆ. ಒಳ್ಳೆ ಪರಿಮಳ ಬಿಡ್ತದೆ ಎಣ್ಣೆಯಲ್ಲಿ ಹಾಕಿದಾಗ, ಚೆನ್ನಾಗಾಗ್ತದೆ. ಬಿಡಿಸಿ ಹಾಕೊಳ್ಬೇಕು. ಫುಲ್ ಬಿಡಿಸೋದು ಬೇಡ, ಸ್ವಲ್ಪ ಬಿಡಿಸ್ಕೊಂಡ್ರೆ ಸಾಕು. ನಂತರ 3 ಇಂಚ್ ಆಗುವಷ್ಟು ಚಕ್ಕೆಯನ್ನು ಹಾಕೊಂಡಿದ್ದೇನೆ. 4 ಲವಂಗವನ್ನು ಹಾಕೊಳ್ತಾ ಇದ್ದೇನೆ. 1 ಇಂಚ್ ಆಗುವಷ್ಟು ಶುಂಠಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ. ಇದನ್ನ ಒಮ್ಮೆ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತೇನೆ. ಎಲ್ಲವೂ ಕೂಡ ಬಾಡಿಸಿದಾಗ ಪರಿಮಳ ಎಲ್ಲ ಚೆನ್ನಾಗಿ ಬಿಡ್ತದೆ ಎಣ್ಣೆಯಲ್ಲಿ. ನಂತರ ಒಂದು ದೊಡ್ಡ ಈರುಳ್ಳಿಯನ್ನ ಈ ರೀತಿ ತೆಳ್ಳಗಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬಾಡಿಸ್ಕೊಳ್ತೇನೆ. ಈರುಳ್ಳಿ ಎಲ್ಲ ಹುರಿದಾಗಿದೆ. ಈಗ ಇದಕ್ಕೆ 1 ಕಪ್ ಆಗುವಷ್ಟು ಕಟ್ ಮಾಡಿರುವಂತಹ ಬೀನ್ಸ್ ಅನ್ನು ಹಾಕೊಂಡಿದ್ದೇನೆ. ಹಾಗೆ 1 ಕಪ್ ಆಗುವಷ್ಟು ಕಟ್ ಮಾಡಿರುವಂತಹ ಕ್ಯಾರೆಟ್, ಸ್ವಲ್ಪ ಬಟಾಣಿ, ಅರ್ಧ ಕಪ್ ಆಗುವಷ್ಟಿದೆ. ನಂತರ ಕಟ್ ಮಾಡಿರುವಂತಹ ಆಲೂಗಡ್ಡೆ, ಇದು ಕೂಡ 1 ಕಪ್ ಆಗುವಷ್ಟು ಹಾಕೊಂಡಿದ್ದೇನೆ. ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೆ, ಅದನ್ನ ಈಗ ಹಾಕೊಳ್ತಾ ಇದ್ದೇನೆ. ಈ ರೀತಿ ನೀರಲ್ಲಿ ಹಾಕಿರೋದ್ರಿಂದ ಕಪ್ಪಾಗೋದಿಲ್ಲ, ವೈಟ್ ಆಗಿ ಇರ್ತದೆ ನೋಡ್ಬೋದು. ಒಮ್ಮೆ ಎಣ್ಣೆಯಲ್ಲಿ ತರಕಾರಿಯ ಹೋಳುಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಈಗ ಕಟ್ ಮಾಡಿರುವಂತಹ ಹಸಿಮೆಣಸನ್ನ ಹಾಕೊಳ್ತಾ ಇದ್ದೇನೆ. 3 ಹಸಿಮೆಣಸನ್ನ ನಾನಿಲ್ಲಿ ಬಳಸ್ತಾ ಇದ್ದೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಈ ವೆಜಿಟೇಬಲ್ ಸ್ಟ್ಯೂ ಮಾತ್ರ ತುಂಬಾ ಖಾರವಾಗಿ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಾಗೋದಿಲ್ಲ. ಲೈಟ್ ಆಗಿರ್ಬೇಕು. ಎಲ್ಲವೂ ಕೂಡ ಪರಿಮಳ, ಖಾರ ಎಲ್ಲ ಹದವಾಗಿರ್ಬೇಕು. ಆಗ ಮಾತ್ರ ತಿನ್ಲಿಕ್ಕೆ ತುಂಬಾನೇ ರುಚಿಕರವಾಗಿರ್ತದೆ. ಈಗ 2ನೇ ಕಾಯಿ ಹಾಲೇನು ತೆಕ್ಕೊಂಡಿದ್ದೇನೆ ಅದನ್ನ ಹಾಕಿ ಬೇಯಲಿಕ್ಕೆ ಬಿಡ್ತೇನೆ. ಮೊದಲನೇ ಕಾಯಿ ಹಾಲನ್ನ ನಂತರ ಹಾಕೊಳ್ಳುವ. ತರಕಾರಿಯ ಹೋಳುಗಳನ್ನ ಈ ರೀತಿ 2ನೇ ಬಾರಿ ತೆಗೆದಂತಹ ಕಾಯಿ ಹಾಲನ್ನ ಹಾಕಿ ಬೇಯಿಸ್ಕೊಂಡಾಗ ತುಂಬಾನೇ ರುಚಿಕರವಾಗಿರ್ತದೆ. ಹಾಗೆ ಇದು ಬೇಯೋದ್ರೊಳಗಡೆ ಅದು ಬತ್ತಿ ಕೂಡ ಬರ್ತದೆ. ತುಂಬಾ ನೀರಾಗುದು ಕೂಡ ಇಲ್ಲ. ಮುಚ್ಚಳವನ್ನ ಮುಚ್ಚಿ ಬೇಯಲಿಕ್ಕೆ ಬಿಡ್ತೇನೆ. ನೋಡ್ಬೋದು ತರಕಾರಿ ಹೋಳುಗಳೆಲ್ಲ ಬೆಂದಿದೆ. ಹಾಗೆ ಕಾಯಿ ಹಾಲು ಕೂಡ ಚೆನ್ನಾಗಿ ಬತ್ತಿ ಇಂಗಿದೆ.
ಈಗ ಇದಕ್ಕೆ ಮುಂಚೆ ಹಾಕ್ಲಿಕ್ಕೆ ಮರ್ತೋದಂತಹ ಕರಿಬೇವಿನ ಸೊಪ್ಪನ್ನ ಹಾಕೊಂಡಿದ್ದೇನೆ. ಮೊದಲು ಹಾಕ್ಲಿಕ್ಕೆ ಮರ್ತೋಗಿತ್ತು, ಹಾಗಾಗಿ ಈಗ ಹಾಕೊಂಡಿದ್ದೇನೆ. ನೀವು ಒಗ್ಗರಣೆಗೆ ಕರಿಬೇವಿನ ಸೊಪ್ಪನ್ನ ಹಾಕೊಳ್ಳಿ, ಚೆನ್ನಾಗಾಗ್ತದೆ. ತರಕಾರಿ ಹುಳುಗಳೆಲ್ಲ ಚೆನ್ನಾಗಿ ಬೆಂದಿದೆ, ಒಮ್ಮೆ ಚೆಕ್ ಮಾಡ್ಕೊಂಡಿದ್ದೇನೆ. ಈಗ ಅದಕ್ಕೆ ಮೊದಲನೇ ಕಾಯಿ ಹಾಲು, ಗಟ್ಟಿಯ ಕಾಯಿ ಹಾಲನ್ನ ಹಾಕೊಂಡಿದ್ದೇನೆ. ಹಾಗೆ ಈ ವೆಜಿಟೇಬಲ್ ಸ್ಟ್ಯೂ ರುಚಿಯನ್ನ ಹೆಚ್ಚಿಸಲಿಕ್ಕೆ 1-2 ಟೇಬಲ್ ಚಮಚ ಆಗುವಷ್ಟು ಗೋಡಂಬಿಯನ್ನ ನೀರಲ್ಲಿ ನೆನೆಸಿಟ್ಟಿದ್ದೆ, ಅದನ್ನ ನುಣ್ಣಗೆ ರುಬ್ಬಿ ಹಾಕೊಳ್ತಾ ಇದ್ದೇನೆ. ಒಳ್ಳೆ ಥಿಕ್ನೆಸ್ ಕೊಡ್ತದೆ, ರುಚಿಯೂ ಕೂಡ ತುಂಬಾನೇ ಚೆನ್ನಾಗಿ ಬರ್ತದೆ ಈ ರೀತಿ ಗೋಡಂಬಿಯನ್ನ ರುಬ್ಬಿ ಹಾಕೋದ್ರಿಂದ. ಹಾಗೆ ಒಂದು 10-12 ಕಾಳು ಮೆಣಸನ್ನ ಕುಟಾಣಿಯಲ್ಲಿ ಕುಟ್ಟಿ ಹಾಕೊಂಡಿದ್ದೇನೆ. ಸ್ವಲ್ಪ ಕ್ರಶ್ ಮಾಡಿ ಹಾಕೊಂಡ್ರೆ ಆಯ್ತು, ತುಂಬಾ ನುಣ್ಣಗೆ ಪುಡಿ ಮಾಡುವ ಅಗತ್ಯ ಇಲ್ಲ. ಎಲ್ಲ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತಾ ಇದ್ದೇನೆ. ಕುದಿ ಬರ್ತಾ ಇರುವಾಗ ಉಪ್ಪನ್ನ ಹಾಕೊಳ್ತಾ ಇದ್ದೇನೆ. ಉಪ್ಪನ್ನ ಹಾಕಿದ ನಂತರ ಜಾಸ್ತಿ ಹೊತ್ತು ಕುದಿಸುವುದು ಬೇಡ, ಕಾಯಿ ಹಾಲು ಒಡೆದು ಹೋದ ಹಾಗೆ ಆಗ್ತದೆ. ಕೊನೆಯಲ್ಲಿ ಹಾಕಿ ಚೆನ್ನಾಗಿ ಒಂದು ಕುದಿ ಬರಿಸಿದ್ರೆ ರುಚಿಕರವಾದಂತಹ ವೆಜಿಟೇಬಲ್ ಸ್ಟ್ಯೂ ರೆಡಿ ಆಗ್ತದೆ. ಇದನ್ನ ಈ ಅಪಂ ಜೊತೆಗೆ ಸರ್ವ್ ಮಾಡಲಿಕ್ಕೆ ಚೆನ್ನಾಗಾಗ್ತದೆ. ಇಲ್ಲ ಅಂದ್ರೆ ನೀವು ಪೂರಿಯ ಜೊತೆಯೂ ಕೂಡ ಇದನ್ನ ಸರ್ವ್ ಮಾಡಬಹುದು ಸಾಗುವ ರೀತಿಯಲ್ಲಿ, ಅದು ಕೂಡ ಚೆನ್ನಾಗಾಗ್ತದೆ. ಅಪ್ಪಮಿಗೆ ಮಾತ್ರ ಸೂಪರ್ ಆಗಿ ಇರ್ತದೆ. ಚೆನ್ನಾಗಿ ಕುದಿ ಬಂದಿದೆ, ಉರಿಯನ್ನ ಆಫ್ ಮಾಡ್ತೇನೆ. ಈಗ ಅಪ್ಪಂ ಹಿಟ್ಟನ್ನ ನೋಡುವ ಹೇಗೆ ಬಂದಿದೆ ಅಂತ. ಚೆನ್ನಾಗಿ ಹುದುಗ್ ಬಂದಿದೆ, ಎಷ್ಟು ಚೆನ್ನಾಗಿ ಏರ್ ಬಬಲ್ಸ್ ಎಲ್ಲ ಬಂದಿದೆ ಅಂತ ನೋಡ್ಬೋದು. ತುಂಬಾ ಜೋರಾಗಿ ಇದನ್ನ ಮಿಕ್ಸ್ ಮಾಡೋದು ಬೇಡ, ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ ಬಬಲ್ಸ್ ಎಲ್ಲ ಹಾಗೆ ಇರ್ಲಿ, ಅದನ್ನ ಜಾಸ್ತಿ ಒಡೆಯೋದು ಬೇಡ. ಅಡಿಗಡೆ ಎಲ್ಲ ಅಕ್ಕಿ ನಿಂತಿರ್ತದಲ್ಲ, ಹಾಗಾಗಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ನಾನು ಇದನ್ನ ಮಾಡ್ಲಿಕ್ಕೆ ಕಬ್ಬಿಣದ ಚಿಕ್ಕ ಬಾಣಲೆಯನ್ನ ಬಳಸ್ತಾ ಇದ್ದೇನೆ. ಅಪ್ಪಮಿಗೆ ಅಂತಾನೆ ಕಾವಲಿ ಬರ್ತದೆ, ಸ್ವಲ್ಪ ಅಗಲವಾಗಿರ್ತದೆ. ನಾನು ಈ ಚಿಕ್ಕ ಬಾಣಲೆಯಲ್ಲಿ ಹಾಕೊಳ್ತಾ ಇದ್ದೇನೆ. ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಸವರಿ ಇಟ್ಕೊಂಡಿದ್ದೇನೆ. ಕಬ್ಬಿಣದಾಗಿರೋದ್ರಿಂದ ಕಚ್ತದೆ ಅದು, ಹಾಗಾಗಿ ನಾನ್ ಸ್ಟಿಕ್ ಆದ್ರೆ ಎಣ್ಣೆಯನ್ನ ಹಚ್ಚುವ ಅಗತ್ಯ ಇಲ್ಲ. ಇದಕ್ಕೆ ಒಂದು ಸೌಟ್ ಹಿಟ್ಟನ್ನ ಹಾಕೊಂಡು ಈ ರೀತಿ ತಿರುಗಿಸ್ಕೊಳ್ಬೇಕು, ಎಲ್ಲ ಕಡೆ ಹರಡ್ಬೇಕು ಅದನ್ನ. ಇಲ್ಲಾಂದ್ರೆ ಹಿಟ್ಟು ಮಧ್ಯದಲ್ಲಿ ಹೋಗಿ ನಿಲ್ತದೆ. ಚೆನ್ನಾಗಿ ಕಾದಿದ್ದಾಗ ಹಿಟ್ಟೆಲ್ಲ ಸೈಡಲ್ಲಿ ತಿರುವಿದಾಗ ಎಲ್ಲ ಕಡೆ ಅಂಟ್ಕೊಳ್ತದೆ. ಮಧ್ಯ ಸ್ವಲ್ಪ ದಪ್ಪವಾಗಿರ್ತದೆ, ಸೈಡ್ ಎಲ್ಲ ಈ ರೀತಿ ತೆಳ್ಳಗೆ ಇರ್ತದೆ. ಒಂದು ಮುಚ್ಚಳವನ್ನ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು. ಇದನ್ನ ಮತ್ತೆ ತಿರುವಿ ಹಾಕಿ ಬೇಯಿಸುವುದಿಲ್ಲ. ಈ ರೀತಿ ಎಷ್ಟು ಚೆನ್ನಾಗಿ ಎದ್ದು ಬರ್ತಾ ಇದೆ ನೋಡ್ಬೋದು. ಪ್ರತಿ ಸಲ ಮಾಡಿದ ನಂತರ ನಾನು ಸ್ವಲ್ಪ ಎಣ್ಣೆಯನ್ನ ಸವರ್ಕೊಂಡಿದ್ದೇನೆ. ಮಧ್ಯ ಒಂದೆರಡನ್ನ ಹಾಗೆ ಕೂಡ ಮಾಡ್ಕೊಳ್ಬಹುದು, ಎಲ್ಲದಕ್ಕೂ ಎಣ್ಣೆಯನ್ನ ಸವರ್ಲೇಬೇಕು ಅಂತನೂ ಕೂಡ ಇಲ್ಲ. ಎಣ್ಣೆ ಸವರದೇ ಇದ್ದಾಗ ಚೆನ್ನಾಗಿ ಅದು ತೂತು ತೂತಾಗಿ ಚೆನ್ನಾಗಿ ಬರ್ತದೆ. ಎಣ್ಣೆಯನ್ನ ಸವರಿದಾಗ ಸ್ವಲ್ಪ ಕಡಿಮೆ ಆಗ್ತದೆ, ಆದ್ರೆ ಎತ್ತಲಿಕ್ಕೆ ಸುಲಭ ಆಗ್ತದೆ. ಎಣ್ಣೆಯನ್ನ ಸವರ್ಲಿಲ್ಲ ಅಂದ್ರೆ ಸ್ವಲ್ಪ ಕಚ್ಚುವ ಸಾಧ್ಯತೆ ಇರ್ತದೆ, ಹಾಗಾಗಿ ಈ ರೀತಿ ಎಣ್ಣೆಯನ್ನ ಸವರ್ಕೊಂಡು ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ಅಪ್ಪಮ್ಮನ್ನ ಇದೇ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ತುಂಬಾನೇ ಸಾಫ್ಟ್ ಆಗಿ ಚೆನ್ನಾಗಿ ಬರ್ತದೆ ನಾನು ಹೇಳಿದ ವಿಧಾನದಲ್ಲಿ ಮಾಡ್ಕೊಂಡ್ರೆ. ಇನ್ನೊಂದು ವಿಷಯ ಅಂದ್ರೆ, ಅಪ್ಪಮ್ಮನ ಮಾಡುವಾಗ ತೆಂಗಿನಕಾಯಿ ಒಡೆದ ನೀರಿದ್ರೆ ಅದನ್ನು ಕೂಡ ನೀವು ಹಿಟ್ಟಿಗೆ ಹಾಕಿ, ಅದು ಕೂಡ ಚೆನ್ನಾಗಿ ಹುಳಿ ಬರ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ಅಪ್ಪಂ ಈಸ್ಟನ್ನ ಬಳಸಿರೋದ್ರಿಂದ ತುಂಬಾನೇ ಚೆನ್ನಾಗಿ ಸಾಫ್ಟ್ ಆಗಿ ಬರ್ತದೆ. ಖಂಡಿತ ಅಪ್ಪಂ ಮಾಡುವಾಗ ಈಸ್ಟನ್ನ ಹಾಕಿ ಮಾಡಿ ನೋಡಿ. ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಸಾಫ್ಟ್ ಆದ ಅಪ್ಪಮ್ಮನ್ನ ಸರ್ವ್ ಮಾಡ್ತಾ ಇದ್ದೇನೆ. ಮೇಲ್ಗಡೆಯಿಂದ ವೆಜಿಟೇಬಲ್ ಸ್ಟ್ಯೂ ಅನ್ನ ಹಾಕೊಂಡು ತಿಂತಾ ಇದ್ರೆ ಆಹಾ ಎಷ್ಟು ರುಚಿಯಾಗಿರ್ತದೆ ಅಂತ ಮಾಡಿ ನೋಡಿದವರಿಗೆ ಮಾತ್ರ ಗೊತ್ತಾಗುವುದು. ಖಂಡಿತ ನೀವು ಮನೆಯಲ್ಲಿ ಮಾಡ್ತೀರಾ ಅನ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ. ಹಲವಾರು ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ನಾನು ಈಗಾಗಲೇ ಶೇರ್ ಮಾಡಿದ್ದೇನೆ, ಅದನ್ನು ಕೂಡ ಒಮ್ಮೆ ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮಧ್ಯದಲ್ಲಿ ಎಷ್ಟು ಗೂಡಾಗಿರ್ತದೆ ಅಂತ ನೋಡಿ. ತುಂಬಾನೇ ಚೆನ್ನಾಗಿ ಗೂಡಾಗಿ ಬಂದಿರ್ತದೆ. ಖಂಡಿತ ಮಾಡಿ ನೋಡಿ. ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.